ಈಗ ನಮ್ಮ ಹತ್ರ ಇದೆ ವಿವೋನ Y19s 5G ಸ್ಮಾರ್ಟ್ ಫೋನ್. ಇದು ಹೊಸದಾಗಿ ಲಾಂಚ್ ಆಗಿದೆ. ಇದು 11,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ 6,000 mAh ಬ್ಯಾಟರಿ ಸಿಗ್ತಾ ಇದೆ ಮತ್ತು ಬೆಸ್ಟ್ ಡಿಸೈನ್ ಕೂಡ ಸಿಗ್ತಾ ಇದೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ನಮ್ಮ ಫೋನ್ ಸಿಗ್ತಾ ಇದೆ. ಇದು ಬಂದು ಮೆಜೆಸ್ಟಿಕ್ ಗ್ರೀನ್ ಕಲರ್, ನೋಡೋಕೆ ತುಂಬ ಚೆನ್ನಾಗಿದೆ. ಆನಂತರ ಓಪನ್ ಮಾಡ್ತಾ ಇದ್ದಂಗೆ ಡಾಕ್ಯುಮೆಂಟೇಶನ್, ಟ್ರಾನ್ಸ್ಪರೆಂಟ್ ನಾರ್ಮಲ್ ಪೋಸ್ಟ್ ಕೊಟ್ಟಿದ್ದಾರೆ, 18 ವಾಟ್ಸ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಆಮೇಲೆ B2C ಕೇಬಲ್ ಕೊಟ್ಟಿದ್ದಾರೆ. ಆ ನಂತರ ಸಿಮ್ ಎಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ. ಈ ಫೋನ್ಗೆ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಇದಕ್ಕೊಂದು ಪ್ರೀಮಿಯಂ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಈಗ ಈ ಫೋನ್ ಬಗ್ಗೆ ಮಾತಾಡಿದ್ರೆ ಈ ಫೋನಲ್ಲಿ ಶೈನಿ ಡಿಸೈನ್ ಸಿಗ್ತಾ ಇದೆ, ಗ್ಲಾಸಿ ಆಗಿದೆ. ಈ ಫೋನ್ 2 ಕಲರಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಮೆಜೆಸ್ಟಿಕ್ ಗ್ರೀನ್, ಇನ್ನೊಂದು ಕಲರ್ ನೋಡೋದಾದ್ರೆ ಟೈಟಾನಿಯಂ ಸಿಲ್ವರ್. ಈ 2 ಕಲರಲ್ಲಿ ಈ ಫೋನ್ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಗ್ರೀನ್ ಕಲರ್ಗಿಂತ ಇನ್ನೊಂದು ಸಿಲ್ವರ್ ಕಲರ್ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದರಲ್ಲಿ 2 ಕ್ಯಾಮ್ರಾ ಇದೆ, 2 LED ಲೈಟ್ ಇದೆ ಮತ್ತು ಈ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಇದು ಮ್ಯಾಟ್ ಫಿನಿಶಿಂಗ್ ಹೊಂದಿದೆ. ಇದರ ಸೈಡ್ಗೆ ಪಾಲಿಕಾರ್ಬನೇಟ್ ಫ್ರೇಮ್ ಇದೆ. ಈ ಫೋನ್ ಜಸ್ಟ್ 200 ಗ್ರಾಮ್ಸ್ ವೆಯ್ಟ್ ಇದೆ ಮತ್ತು 8 mm ಥಿಕ್ನೆಸ್ನ ಹೊಂದಿದೆ. ಸ್ವಲ್ಪ ಲೈಟ್ ವೆಯ್ಟ್ ಫೀಲ್ ಇದೆ. ಇನ್ನೇನು ಫೀಲ್ ಚೆನ್ನಾಗಿದೆ, ತುಂಬ ಪ್ರೀಮಿಯಂ ಫೀಲ್ ಕೊಡುತ್ತೆ ಮತ್ತು ಇದಕ್ಕೆ IP64 ರೇಟಿಂಗ್ ಸಿಗ್ತಾ ಇದೆ. ಅಂದರೆ ಇದ್ರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಏನಾಗಲ್ಲ, ಆದರೆ ಅಂಡರ್ ವಾಟರ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಫೋನ್ ಹಾಳಾಗತ್ತೆ. ಇನ್ನು ಈ ಫೋನ್ನ ಕೆಳಗಡೆ ಮೈಕ್ರೋಫೋನ್ ಇದೆ, Type C ಪೋರ್ಟ್ ಇದೆ, 3.5 mm ಜಾಕ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಇದರಲ್ಲಿ ಸಿಂಗಲ್ ಸ್ಪೀಕರ್ ಸಿಗ್ತಾ ಇದೆ, ಆದರೆ ಇದರಲ್ಲಿ 200% ಸೌಂಡ್ ಇಡ್ಬೋದು. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನು ನೀವೇ ಕೇಳಿ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.74 ಇಂಚಸ್ HD ಪ್ಲಸ್ LCD ಡಿಸ್ಪ್ಲೇ ಸಿಗ್ತಾ ಇದೆ. 90 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಜೊತೆಗೆ 800 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಇಂಡೋರ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಔಟ್ಡೋರ್ ನಲ್ಲಿ ಪರವಾಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ. ಯೂಸ್ ಮಾಡೋದಕ್ಕೆ ಏನು ಕಷ್ಟ ಆಗಲ್ಲ ಮತ್ತು ಇದಕ್ಕೆ ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರಲ್ಲಿ 4K ಸಪೋರ್ಟ್ ಇಲ್ಲ, ಆದರೆ 2K ವಿಡಿಯೋಸ್ನ ನೋಡ್ಬೋದು. ವಿಡಿಯೋಸ್ ಚೆನ್ನಾಗಿ ಬರುತ್ತೆ. ಬಡ್ಜೆಟ್ ಫೋನ್ ಅಂತ ಫೀಲ್ ಆಗಲ್ಲ, ಆದರೆ ಇದರಲ್ಲಿ ಬ್ರಸಲ್ಸ್ ಜಾಸ್ತಿ ಇದೆ. ಪಂಚ್ ಹೋಲ್ ಕ್ಯಾಮ್ರಾ ಇದೆ. ಓವರ್ ಆಲ್ ಇದರ ಡಿಸ್ಪ್ಲೇ ಪರವಾಗಿಲ್ಲ, ಚೆನ್ನಾಗಿದೆ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಸ್ವಲ್ಪ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಇದರಲ್ಲಿ 4 lakh ಪ್ಲಸ್ ಆಂತಿಥ್ಯೂ ಸ್ಕೋರ್ ಇದೆ ಮತ್ತು 94% CPU ಥ್ರಾಟಲ್ ಇದೆ. ಇದು ಜಾಸ್ತಿ ಹೀಟ್ ಆಗಲ್ಲ ಮತ್ತು ಇದರಲ್ಲಿ LPDDR4X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಇನ್ನು ಇದರ ಗೇಮಿಂಗ್ ಕಡೆ ಬಂದರೆ BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಗ್ರಾಫಿಕ್ನ ಇಡ್ಬೋದು. ಆದರೆ ಇದರಲ್ಲಿ ಹೆವಿ ಗೇಮ್ಸ್ ಆಡೋದಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಗೇಮ್ಸ್ ಆಡಿದಾಗ ಫ್ರೇಮ್ ಡ್ರಾಪ್ ಆಗಲ್ಲ, ಆದರೆ ಲ್ಯಾಗ್ ಫೀಲ್ ಆಗುತ್ತೆ. ಇದು ನಿಮ್ಮ ಡೇ ಟು ಡೇ ಟಾಸ್ಕ್ ಆರಾಮಾಗಿ ಮಾಡುತ್ತೆ. ಮತ್ತು ಈ ಫೋನ್ 4GB RAM 64GB ಸ್ಟೋರೇಜ್, 4GB RAM 128GB ಸ್ಟೋರೇಜ್ ಮತ್ತು 6GB RAM 128GB ಸ್ಟೋರೇಜ್ ಈ 3 ವೇರಿಯಂಟ್ ಸಿಗ್ತಾ ಇದೆ. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ತಗೊಳ್ಳಿ. ಇನ್ನು ಇದು Android 15 ಮತ್ತು ಫನ್ ಟಚ್ OS 15 ನಲ್ಲಿ ಬರ್ತಾ ಇದೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಹಾಗೂ 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದನ್ನ 2 ರಿಂದ 3 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಆದರೆ ಇದರಲ್ಲಿ ಫ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಅದನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು. ಆದರೆ ಇದರ UI ಸ್ಮೂತ್ ಆಗಿದೆ, ಚೆನ್ನಾಗಿದೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 13 MP ಮೇನ್ ಕ್ಯಾಮ್ರಾ ಇದೆ. ಇದರಲ್ಲಿ ಸೋನಿ ಸೆನ್ಸಾರ್ ಇದೆ. ಇನ್ನೊಂದು 0.08 AI ಕ್ಯಾಮ್ರಾ ಕೂಡ ಸಿಗ್ತಾ ಇದೆ ಮತ್ತು 5 MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಈ ಫೋನ್ ತೆಗೆಯೋ ಫೋಟೋ ಸ್ವಲ್ಪ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ ಮತ್ತು ಇದರಲ್ಲಿ ಬ್ಯಾಕ್ ಮತ್ತು ಫ್ರಂಟ್ ಕ್ಯಾಮ್ರಾಯಿಂದ 1080p ವಿಡಿಯೋಸ್ನ 30 FPS ನಲ್ಲಿ ತೆಗೆಯಬಹುದು. ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಆದರೆ ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಜೊತೆಗೆ ಸೆಲ್ಫಿ ಫೋಟೋಸ್ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ. ಈ ಪ್ರೈಸ್ ಅಕಾರ್ಡಿಂಗ್ಲಿ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಈಗ ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6000 mAh ಬ್ಯಾಟ್ರಿ ಸಿಗ್ತಾ ಇದೆ. 18 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 1 hour 30 minutes ನಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ
ಮತ್ತು 1 ಡೇ ಫುಲ್ ಬ್ಯಾಟರಿ ಬ್ಯಾಕಪ್ ಕೂಡ ಬರುತ್ತೆ. ಸೊ 11,000 ಪ್ರೈಸ್ ಅಕಾರ್ಡಿಂಗ್ಲಿ ಈ ಫೋನ್ ಚೆನ್ನಾಗಿದೆ, ಇದನ್ನ ನೀವು ತಗೊಳ್ಬೋದು. ಈ ಫೋನ್ ಬಗ್ಗೆ ನಿಮ್ಗೆ ಅನಿಸ್ತು? ಈ ಫೋನ್ ನ ನೀವು ತಗೊಳ್ತೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.